ಆರ್‌ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗಲು ಐಪಿಎಲ್ ಪಂದ್ಯ ನಾವು ಬಿಡಲ್ಲ. ಇದು ನಮ್ಮ ಕರ್ನಾಟಕದ ಗೌರವದ ಪ್ರಶ್ನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೂಡ ಬಂದಿದೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಮಾತಾಡೋಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರ್ತಾ ಇದೇ ತರ ಎವ್ರಿ ಡೇ ವಾಚ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾನೆ ಇರ್ತೀವಿ ಡೈಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಗೊತ್ತಿರ್ಬೇಕು, ಇವತ್ತು ತುಂಬಾ ದಿವಸದಿಂದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬಾ ಬೇಜಾರದಲ್ಲಿತ್ತು. ಈ ವರ್ಷ 2026 IPL ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ನಡೆಯಲ್ಲ, ಇದು ಪುಣೆಗೆ ಶಿಫ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಗೊತ್ತಿರ್ಬೇಕು. ಲಾಸ್ಟ್ ಇಯರ್ ಆದಂತಹ ಒಂದು ಕಾಲ್ತುಳಿತದಿಂದ ಸುಮಾರು ಜನ ಡೆತ್ ಆದ್ರು. ಈ ಒಂದು ಇನ್ಸಿಡೆಂಟ್ ಇಂದ ಬೆಂಗಳೂರಲ್ಲಿ ಸೇಫ್ಟಿ ಇಲ್ಲ, ಹಂಗಾಗಿ IPL ನಡೆಸಬಾರ್ದು ಅಂತವ ಬೇರೆಡೆ ಶಿಫ್ಟ್ ಮಾಡಿದ್ರು. ಹಂಗಾಗಿ ಎಲ್ಲೋ ಕಡೆ ತುಂಬಾ ಬೇಜಾರಾಗ್ತಾ ಇತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ. ಕಪ್ಪು ಗೆದ್ರೂ ಕೂಡ ಈ ವರ್ಷ ಬೆಂಗಳೂರಲ್ಲಿ ಯಾವುದೇ ಒಂದು ಪಂದ್ಯ ನಡೆಯಲ್ಲ. ಇದರಿಂದ ನೋಡೋದು ಹೆಂಗಪ್ಪ, ಬೇರೆ ಕಡೆ ಹೋಗಿ ನೋಡ್ಬೇಕಲ್ಲ ಅಭಿಮಾನಿಗಳಿಗೆ ತುಂಬಾ ಬೇಸರದಲ್ಲಿದ್ರು. ಬಟ್ ಆದ್ರೆ ಇವತ್ತು ಅಫಿಷಿಯಲ್ ಆಗಿ ನಮ್ಮ DCM DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ IPL ಪಂದ್ಯವನ್ನು ನಾವು ಬೇರೆಡೆ ಹೋಗಲು ಶಿಫ್ಟ್ ಮಾಡಲು ಬಿಡಲ್ಲ. ಎಲ್ಲಾ ತರ ಸೆಕ್ಯೂರಿಟಿ ಕೊಟ್ಟು ನಮ್ಮ ಬೆಂಗಳೂರಲ್ಲೇ ನಡೆಸ್ತೀವಿ. ಇದು ನಮ್ಮ ಕರ್ನಾಟಕದ ಗೌರವದ ಪ್ರಶ್ನೆ. ನಾವು ಕೂಡ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದೀವಿ, ಹಂಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಬೇರೆ ಕಡೆ ಹೋಗಕ್ ಬಿಡಲ್ಲ, ಇಲ್ಲೇ ನಡೆಸ್ತೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಹಂಗಾಗಿ ವಿಷಯ ಕೇಳಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗಿದೆ. ನಮ್ಮ ಲಕ್ಷಾಂತರ ಕೋಟ್ಯಾಂತರ RCB ಅಭಿಮಾನಿಗಳಿಗೆ 2026 IPL ಈ ವರ್ಷ ಬೆಂಗಳೂರಲ್ಲಿ ನಡೀತಾ ಇಲ್ವಲ್ಲಪ್ಪ ಅಂತ ತುಂಬಾ ಬೇಜಾರಲ್ಲಿದ್ರು ಅಭಿಮಾನಿಗಳು. ನಿಜವಾಗ್ಲೂ ಇವತ್ತೊಂಥರ ಸಿಹಿ ಸುದ್ದಿನೇ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ತುಂಬಾ ಖುಷಿ ಆಯ್ತು ನಮಗೂ ಕೂಡವ. ಅದೇನೇ ಆಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ಅದಕ್ಕೊಂದು ಸೆಕ್ಯೂರಿಟಿ ಸೇಫ್ಟಿ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಆಡಿಸ್ಬೋದಾಯ್ತು ಅಂತ ನಾವು ಇದೇ ವಿಚಾರ ಚರ್ಚೆ ಮಾಡ್ತಾ ಇದ್ದೋ. ಬಟ್ ಅದೇ ತರ ಆಗಿದೆ. ಬಟ್ ಇದೊಂಥರ ಖುಷಿ ವಿಚಾರನೆ. ಬೇರೆ ಕಡೆ ಹೋಗೋದ್ ತಪ್ಪು, ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ IPL. ಇಲ್ಲ ಅದಕ್ಕೇನು ಆ ತರ ಕಾಲ್ ತುಳಿದಾಗ ಕಾರಣ ಗೊತ್ತಿರ್ಬೇಕು. ಒಂದೇ ಸರಿ ಲಕ್ಷಾಂತರ ಜನ ಒಂದೇ ಕಡೆ ಕ್ರೌಡ್ ಬಂದಿದ್ರಿಂದ ಪ್ರಾಬ್ಲಮ್ ಆಯ್ತು ಅಷ್ಟು ಬಿಟ್ಟು ಬೇರೆ ಯಾವ್ದೇ ಒಂದು ಪ್ರಾಬ್ಲಮ್ ಇಂದ ಆಗಿದ್ದಲ್ಲ ಅದು. ನಮ್ಮ ಜನಗಳು ಅಷ್ಟೇನೆ ಒಂದೇ ಸಲಿ ತುಂಬಾ ಕ್ರೌಡ್ ಜಾಸ್ತಿ ಹೋಗ್ಬಿಟ್ಟಿದ್ರು. ಒಂದೇ ಕಡೆ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಎರಡೆರಡು ಕಡೆ ಫಂಕ್ಷನ್ ಇಟ್ಟಿದ್ರು. ಈ ಒಂದು ವಿಚಾರದಿಂದ ಕಾಲ್ ತುಳ್ತಾ ಇದ್ದು ಹೊತ್ತು ಬೇರೆ ಯಾವ್ದು ಉದ್ದೇಶದಿಂದ ಆಗಿರಲಿಲ್ಲ. ಹಂಗಾಗಿ ಅದನ್ನೇ ಒಂದು ದೊಡ್ಡ ಇಂಟೆನ್ಷನ್ ಮಾಡ್ಕೊಂಡು IPL ಪಂದ್ಯನ ಬೆಂಗಳೂರಲ್ಲಿ ಆಡ್ಸೋದೇ ಬೇಡ ಅಂತ ಒಂದು ಫೈನಲ್ ಡಿಸೈಡ್ ಮಾಡ್ಬಿಟ್ಟಿದ್ರು. ಯಾವುದೇ ತರ ಸೇಫ್ಟಿ ಇಲ್ಲ ಬೆಂಗಳೂರಲ್ಲಿ, ಸ್ಟೇಡಿಯಂ ಚಿಕ್ಕು, ಜನಸಂದಣಿ ಜಾಸ್ತಿ ಇದೆ ಅಂತವ. ಬೇರೆ ಹೊಸ ಸ್ಟೇಡಿಯಂ ಏನ್ ಇವಾಗ ಆನೇಕಲ್ ವಿಭಾಗದಲ್ಲಿ ಸ್ಯಾಂಕ್ಷನ್ ಆಗಿದೆಯೋ ಅದು ಕಂಪ್ಲೀಟ್ ಆಗೋವರೆಗೂ ಬೆಂಗಳೂರಲ್ಲಿ ಯಾವುದೇ ತರ ಮ್ಯಾಚ್ ನಡೆಯಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಅದು ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ಸುಮಾರು ವರ್ಷಗಳೇನೆ ಆಗುತ್ತೆ, 5 ರಿಂದ 10 ವರ್ಷ. ಅಲ್ಲಿವರೆಗೂ ಯಾವೇ ಒಂದು ಪಂದ್ಯ ನಡೆಯಲ್ವಲ್ಲ ಅಂತ ತುಂಬಾ ಜನಕ್ಕೆ ಬೇಸರ ಆಗಿತ್ತು ಅಭಿಮಾನಿಗಳಿಗೆ. ಬಟ್ ಆ ಸ್ಟೇಡಿಯಂ ಓಪನ್ ಆಗೋ ಗಂಟನು ಬೆಂಗಳೂರಲ್ಲಿ ಎಲ್ಲಾ ಪಂದ್ಯಗಳು ನಡೀತವೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ವಿಚಾರ ಕೇಳಿ ನಮಗಂತೂ ತುಂಬಾ ಖುಷಿಯಾಗಿದೆ ನಿಜವಾಗ್ಲು. ಆದ್ರೆ ಈ ವರ್ಷ ನಾವು ಕೂಡ ಒಂದು ಸ್ಟೇಡಿಯಂ ಹೋಗಿ ಒಂದು ಮ್ಯಾಚ್ ನೋಡೋಣ ಅಂತ ಅಂದ್ಕೊಂಡಿದೀವಿ. ನೋಡೋಣ ಟಿಕೆಟ್ ಸಿಗುತ್ತೋ, ಹೋಗಕ್ ಆಗುತ್ತೆ ಹೆಂಗಂತ ಗೊತ್ತಿಲ್ಲ ಆ ಕ್ರೌಡ್ ಅಲ್ಲಿ. ಬಟ್ ಬೆಂಗಳೂರಲ್ಲಿ ಆಡ್ತಾ ಇರೋದು ತುಂಬಾ ಖುಷಿಯಾಗಿದೆ ನಮಗಂತೂ ವಿಚಾರ ಕೇಳಿ. ಎಲ್ಲ ಅಭಿಮಾನಿಗಳು ಅಷ್ಟೇನೆ, RCB ಅಭಿಮಾನಿ, ಅದರಲ್ಲೂ ಎಸ್ಪೆಷಲಿ ಕಿಂಗ್ ಕೊಹ್ಲಿ ಈ ವರ್ಷ ಎಷ್ಟು ವರ್ಷ ಆಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇರೋ ವರ್ಷದಲ್ಲಿ ಬೆಂಗಳೂರಲ್ಲಿ ಆಡ್ತಾ ಇಲ್ವಲ್ಲ, ಬಿಟ್ಟು ಬೇರೆ ಕಡೆ ಹೋಗ್ತಾರಲ್ಲ ಅನ್ನೋ ಒಂದು ಬೇಜಾರಿತ್ತು. ಬಟ್ ಮತ್ತೆ ಮರಳಿ ಬೆಂಗಳೂರಿಗೆ ಬಂದೇ ಬರ್ತಾರೆ ನಮ್ಮ ಕಿಂಗ್ ಕೊಹ್ಲಿ. RCB ಪರವಾಗಿ ಆಡೇ ಆಡ್ತಾರೆ. ಈ 19ನೇ ವರ್ಷದ ಕೂಡ IPL ಕಪ್ ಅನ್ನ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗೂ ಇದೆ. ಹಂಗಾಗಿ ಎಲ್ಲ ಈ ವರ್ಷ ಕಾತರದಿಂದ ಕಾಯ್ತಾ ಇದಾರೆ, ಹಿಂಗಿರುತ್ತೆ ಈ ವರ್ಷ IPL, ಯಾವ ತರ ಹೊಸ ಟೀಮ್ ಏನಾದ್ರು ಬರುತ್ತಾ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ, ಕಳೆದ ಬಾರಿಗಿಂತವ ಯಾವ ತರ ಹೊಸ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ IPL ಗೆ ಅನ್ನೋದೇ ಎಲ್ಲ ಕೂಡ ಗೊಂದಲ ಆಗಿದೆ. ಇನ್ನೇನ್ ಜಾಸ್ತಿ ಏನಿಲ್ಲ, ಇನ್ನೊಂದ್ 3-4 ಮಂತ್ಸ್ ಬಂದೇ ಬಿಡುತ್ತೆ. ಬೆಂಗಳೂರಲ್ಲಿ ಅದು ಒಂದು WPL ಮ್ಯಾಚ್ ಅದಾದ ನಂತರ IPL ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕಂಟಿನ್ಯೂ ಕ್ರಿಕೆಟ್ಸ್, ಇನ್ನೇನು ಗ್ಯಾಪೇ ಇಲ್ಲ. ಸೌತ್ ಆಫ್ರಿಕಾದ T20 ಮುಗಿಯೋ ವರ್ಷದಿಗೆ ಡಿಸೆಂಬರ್ ಕಂಪ್ಲೀಟ್ ಮುಗಿದೋಗುತ್ತೆ. ನಂತರ ನೆಕ್ಸ್ಟ್ WPL ಸ್ಟಾರ್ಟ್ ಆಗುತ್ತೆ, ವುಮೆನ್ಸ್ ಮ್ಯಾಚ್. ಅದಾದ ತಕ್ಷಣ ನೆಕ್ಸ್ಟ್ IPL ಇದು ಸ್ಟಾರ್ಟ್ ಆಗುತ್ತೆ. ಹಿಂಗ ಕಂಟಿನ್ಯೂ ಮ್ಯಾಚ್ ಇರೋದ್ರಿಂದ ಇನ್ನ ಕ್ರಿಕೆಟ್ ರಸಿಕರ ಪ್ರಿಯರಿಗೆ ಏನ್ ತೊಂದರೆ ಇಲ್ಲ. ಕಂಟಿನ್ಯೂ ಆಗಿ ಮ್ಯಾಚ್ ನೋಡ್ತಾ ಇರ್ಬೋದು, ಎಂಜಾಯ್ ಮಾಡ್ತಾ ಇರ್ಬೋದು. ಆದಷ್ಟು ನಮ್ಮ IPL ಪಂದ್ಯ ಬೇಗನೆ ಬರ್ಲಿ ಅಂತ ಕಾಯ್ತಿದ್ದೆ ನಾವು ಕೂಡ ಒಂದು ನಿರೀಕ್ಷೆಯಿಂದ. ಎಷ್ಟು ಬೇಗ ಬರ್ತಾರೆ ನಮಗಂತ ಗೊತ್ತಿಲ್ಲ. IPL ಬಂದ್ರಂತೂ ತುಂಬಾ ಎಂಜಾಯ್ಮೆಂಟ್, ಫುಲ್ ಖುಷಿನೇ. ಈಗ ಮುಗೋದೇ ಗೊತ್ತಾಗಲ್ಲ. ಒಂದ್ ಮ್ಯಾಚ್ ಕೂಡ ಮಿಸ್ ಮಾಡಲ್ಲ. ನಮ್ಮ RCB ಅಂತಲ್ಲ, ಯಾವ್ದೇ ಮ್ಯಾಚ್ ಆದ್ರೂ ಖಂಡಿತ ನೋಡೇ ನೋಡ್ತೀವಿ ನಾವು. ನಮ್ಮ RCB ಗೆ ಎನಿ ಟೈಮ್ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ ಫ್ರೆಂಡ್ಸ್.